ನಾನು ಈಗ ಒಂದು ಇದು ಚಿಲ್ಲಿ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೀನಿ. ನೋಡಿ, ಕೊತ್ತಂಬರಿ ಅನ್ನು ಫ್ರೈ ಮಾಡ್ತೀನಿ. ಚಿಕನ್ ಚಿಲ್ಲಿಗೆ ಕೊತ್ತಂಬರಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ನೋಡ್ತೀನಿ. ಜೀರಿಗೆ, ಅದು ನಿಮಗೆ ನಾನು ಇದು ಹುಡಿ ಮಾಡಿ ಇಟ್ಟಿರ್ತೀನಿ. ಮೆಂತ್ಯ 1 ಸ್ಪೂನಷ್ಟು, ಹಾಗೆಯೇ ನೋಡಿ ಕಾಳು ಮೆಣಸು ತುಂಬ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಯಾಕಂದರೆ ನಮಗೆ ಅದು ಜಾಸ್ತಿ ಯಾಕೆ ತೊಗೊಂಡಿದ್ದೀನಿ ಅಂದರೆ ನನಗೆ ಸ್ವಲ್ಪ ದಿನಕ್ಕೆ ಜಾಸ್ತಿ ಇಡಬೇಕು. ಮತ್ತು ಚಿಲ್ಲಿ ಯೂಸ್ ಮಾಡ್ತೀನಿ, ಇದಕ್ಕೆ ಗರಂ ಮಸಾಲೆ ಏನು ಯೂಸ್ ಮಾಡಲ್ಲ, ಚಿಲ್ಲಿ ಯೂಸ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಚಕ್ಕೆ ಲವಂಗ ಮತ್ತು ಸಾಸಿವೆಯನ್ನು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಇಷ್ಟು ತಗೊಂಡು ಇದನ್ನು ಫ್ರೈ ಮಾಡ್ತೀನಿ. ಮೊದಲು ಇದನ್ನು ಫ್ರೈ ಮಾಡುವ. ಹಂಚಬಾರ್ದು, ಎಣ್ಣೆ ಹಾಕಲಿಕ್ಕಿಲ್ಲ, ಹೀಗೇನೆ ಫ್ರೈ ಮಾಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಣ್ಣೆ ಹಾಕಲಿಕ್ಕಿಲ್ಲ, ಮೊದಲೇ ಹಾಕಿದ್ದೀನಿ, ಎಣ್ಣೆ ಹಾಕಲಿಕ್ಕಿಲ್ಲ. ಇದಕ್ಕೆ ಡ್ರೈ ರೋಸ್ಟ್ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಪಟಪಟ ಅನ್ನಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಅರೋಮ ಬಂದಾಗ ಆಗಿದೆ ಅಂತ ಅರ್ಥ. ನೋಡಿ, ಪಟ ಸೌಂಡ್ ಬರ್ತಿದೆ, ನೀವು ನೋಡ್ತಾ ಇರ್ಬೋದು. ಇದು ಸಾಕು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ನೋಡಿ ಕಪ್ಪಾಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆಗಿದೆ, ಕಪ್ಪಾಗಬಾರ್ದು ಅಷ್ಟೇ, ಇದು ಸಾಕು. ಆಯಿತು. ಇನ್ನು ನಾನು ಚಿಲ್ಲಿ ಮಾಡಲಿಕ್ಕೆ ನೋಡಿ, ಚಿಲ್ಲಿ ಜಾಸ್ತಿ ಇದಕ್ಕೆ ಮೆಣಸು ತಗೊಂಡಿದ್ದೀನಿ. ನೋಡಿ ಮೆಣಸು, ಹಾಗೆಯೇ ಇಲ್ಲಿ ಬೆಳ್ಳುಳ್ಳಿ 1 ಗಡ್ಡೆ ಮತ್ತು ಶುಂಠಿ. ಮೆಣಸು ಜಾಸ್ತಿ ಯಾಕೆ ಇರ್ತದೆ ಇದಕ್ಕೆ, ರೆಡ್ ಚಿಲ್ಲಿ ಯೂಸ್ ಮಾಡಲಿಕ್ಕೆ ಇಲ್ಲ, ಆ ಕಾರಣದಿಂದಾಗಿ ಮೆಣಸು ಜಾಸ್ತಿ ಇದಕ್ಕೆ. ಅದಕ್ಕೆ ಇದನ್ನು ಎಲ್ಲ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಮತ್ತು ಏನೆಲ್ಲ ಬೇಕಂತ ಆಮೇಲೆ ಚಿಕನ್ ಒಟ್ಟಿಗೆ ಮಾಡ್ತೀನಲ್ವ ಆವಾಗ ತೋರಿಸ್ತೀನಿ. ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಹುಡಿ ಮಾಡ್ಕೊಂಡು ಬರ್ತೀನಿ. ಇಲ್ಲಿ ಬಾಣಲೆ ಇಟ್ಟಿದ್ದೀನಿ. ಚಿಲ್ಲಿ ಚಿಕನ್ ಮಾಡಲಿಕ್ಕೆ ಬಾಣಲೆ ಇಟ್ಟಿದ್ದೀನಿ. ಇಲ್ಲಿ ಮಸಾಲೆ ಹುಡಿ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲಿ ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ಚಿಕನ್ ಮಾಡಲಿಕ್ಕೆ ಹೆಚ್ಚಾಗಿ ತೆಂಗಿನೆಣ್ಣೆ ಯೂಸ್ ಮಾಡ್ತೀನಿ. ನನ್ನ ಹತ್ರ ಇಲ್ಲ, ಎಣ್ಣೆ ಯೂಸ್ ಮಾಡ್ತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರುತ್ತೆ ಚಿಲ್ಲಿ ಚಿಕನ್ ಮಾಡಲಿಕ್ಕೆ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಸ್ವಲ್ಪ ತುಪ್ಪನೂ ಕೂಡ ಹಾಕ್ತೀನಿ. ತುಪ್ಪ ಹಾಕ್ತೀನಿ ಸ್ವಲ್ಪ. ಸ್ಪೂನಷ್ಟು ತುಪ್ಪ ಹೀಟಿ ಅಂತ ಹಾಕೋದು ಅಷ್ಟೇ.
ಮತ್ತು ಏನಿಲ್ಲ ಅದರಲ್ಲಿ. ಸ್ವಲ್ಪ ಜೀರಿಗೆಯನ್ನು ಹಾಕ್ತೀನಿ. ಜೀರಿಗೆ ಜೀರಿಗೆ ಸ್ವಲ್ಪ ಕರಿಬೇವು ನೋಡಿ. ಇಲ್ಲಿ 4 ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿದ್ದೀನಿ. ಈರುಳ್ಳಿ ಹಾಕ್ತೀನಿ, 4 ದೊಡ್ಡ ಸೈಜು. ದೊಡ್ಡ ಸೈಜು ಗೋಲ್ಡನ್ ಬ್ರೌನ್ ಬರಲಿ ನೋಡಿ. ಸ್ವಲ್ಪ ಬ್ರೌನ್ ಆಗ್ತಾ ಬಂತು. ಆವಾಗಲೇ ನಾನು ಟೊಮೆಟೊ ಹಾಕ್ತೀನಿ, 1-2 ಟೊಮೆಟೊಯನ್ನು ಹಾಕ್ತೀನಿ. 2 ಟೊಮೆಟೊ. ಅದು ಕೂಡ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿ ಬೇಯಲಿಕ್ಕೆ ಬಿಡುವ. ಚೆನ್ನಾಗಿ ಮ್ಯಾಶ್ ಹಾಕಬೇಕು ಟೊಮೆಟೊ. ಸ್ವಲ್ಪ ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. ನೋಡಿ ಚೆನ್ನಾಗಿ ಇದಾಯಿತು, ಫ್ರೈ ಆಯಿತು. ಇವಾಗ ನಾನು ಎಂತ ಮಾಡ್ತೀನಿ ಗೊತ್ತುಂಟ, ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು ಹಾಕಿದ್ದೀನಲ್ವ, ಅದನ್ನೊಂದು ಹಾಕಿ ಫ್ರೈ ಮಾಡ್ತೀನಿ. ಅದು ಹಸಿ ಅಲ್ವಾ, ಅದು ಕೂಡ ಎಣ್ಣೆ ಬಿದ್ದು ಒಟ್ಟಿಗೆ. ಹಸಿ ಅಲ್ವಾ ಅದು ಎಣ್ಣೆ ಬಿಟ್ಟು ಫ್ರೈ ಆಗಲಿ. ಮತ್ತೆ ಚಿಕನ್ ಹಾಕ್ತೀನಿ, ಮತ್ತೆ ಹುಳಿ ಆಗೋದು ಅಷ್ಟೇ. ಚಿಲ್ಲಿ ಚಿಕನು ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ನೋಡಿ ಎಣ್ಣೆ ಬಿಟ್ಟುಕೊಂಡು ಇವಾಗ ನಾನು ಚಿಕನ್ ಹಾಕ್ತೀನಿ. ನೋಡಿ ಚಿಕನ್ನು 1/4 kg ತಗೊಂಡಿದ್ದೀನಿ. ಚಿಕನ್ ಹಾಕಿ ಸ್ವಲ್ಪ ಹಲ್ದಿ ಹಾಕ್ತೀನಿ. ಹಲ್ದಿ ಹಾಕಿಲ್ಲ ನಾನು ಎಲ್ಲ ಯಾವುದಕ್ಕೂ. ಹಲ್ದಿ ನೋಡಿ ಇದು ಬೇಯಲಿ, ಮುಚ್ಚಿಡುವ. ಬೇಯಲಿ ಸ್ವಲ್ಪ ಮೀಡಿಯಮಲ್ಲಿಡುವ. ಮೀಡಿಯಮಲ್ಲಿ ಇಟ್ಟೆ. ನೋಡಿ ಚಿಕನ್ 3/4% ಬೆಂದಿದೆ. 3/4% ಬೆಂದಿದೆ ಚಿಕನ್ನು. ಬೆಂದಿದೆ ನೋಡಿ. ಇವಾಗ ನಾನು ಪುಡಿ ಮಾಡಿಕೊಂಡಿದ್ದು ಎಲ್ಲ ಹಾಕೋದಿಲ್ಲ, ಎಷ್ಟು ಬೇಕಷ್ಟೇ. ಯಾಕಂದರೆ ಇದಕ್ಕೆ ಕಾಳು ಮೆಣಸು ಹಾಕಿದ ಕಾರಣ ಸ್ವಲ್ಪ ಪುಡಿ ಮಾಡಿದ್ದು ಚಿಲ್ಲಿ ಪೌಡ್ರನ್ನು ಹಾಕ್ತೀನಿ. ಮನೆಯಲ್ಲಿ ಹುಡಿ ಮಾಡಿದ್ದೀನಲ್ವ ಮಸಾಲೆಗಳನ್ನು, ನಮಗೆ ಎಷ್ಟು ಬೇಕು ಅಷ್ಟೇ ಹಾಕ್ಬೇಕು, ಹೆಚ್ಚು ಹಾಕ್ಬೋದು. ಸ್ವಲ್ಪ ನೀರು ನಾನು ಹಾಕ್ತೀನಿ, ನನಗೆ ಸ್ವಲ್ಪ ಗ್ರೇವಿ ಥರ ಬೇಕು. ಲೆಕ್ಕದಲ್ಲಿ ಎಣ್ಣೆಯಲ್ಲಿ ಬೇಯಬೇಕು, ಆದರೆ ನನಗೆ ಗ್ರೇವಿ ಬೇಕಂತ ನಾನು ಸ್ವಲ್ಪ ನೀರು ಹಾಕ್ತೀನಿ. ಖಾರದ ಹುಡಿ ಹಾಕಲಿಕ್ಕಿಲ್ಲ,
ರೆಡ್ ಚಿಲ್ಲಿ ಹುಡಿ ಯಾವತ್ತೂ ಯೂಸ್ ಮಾಡಲಿಕ್ಕಿಲ್ಲ ಈ ಚಿಕನ್ಗೆ. ಹೆಚ್ಚು ಖಾರ ಬೇಡ, ನನ್ನ ಮಗ ತಿಂತಾನೆ, ನನ್ನ ಮಗನಿಗೆ ಹುಷಾರಿಲ್ಲ. ಸ್ವಲ್ಪ ನೀರು ಹಾಕ್ತೀನಿ ಆಯಿತಾ, ಸ್ವಲ್ಪ, ಯಾಕಂದರೆ ಅದರ ನೀರಿನ ಪಸೆ ಚಿಕನಲ್ಲಿ ಇರಲಿಲ್ಲ, ಹೆಚ್ಚು ಬಿದ್ದೇ ಇಲ್ಲ ಅದು. ನೋಡಿ ಇದು ಬೇಯಲಿ, ಉಪ್ಪೆಲ್ಲ ಕರೆಕ್ಟ್ ಉಂಟ ನೋಡುವ. ಉಪ್ಪು ಕರೆಕ್ಟ್ ಉಂಟು, ಖಾರ ಆಗಿದೆ ಸ್ವಲ್ಪ, ಆದರೂ ಬೇಯಲಿ. ಚಿಲ್ಲಿ ಚಿಕನ್ ರೆಡಿ ಆಯಿತು ನೋಡಿ. ನೋಡಿ ಈ ಕಡೆ ಚಪಾತಿ ಕೂಡ ಮಾಡ್ತಿದ್ದೀನಿ, ಇಲ್ಲಿ ಚಿಕನ್ ಕೂಡ ರೆಡಿ ಇಟ್ಟಿದ್ದೇನೆ ನೋಡಿ, ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು ನೀವೆಲ್ಲ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕೆಲವರೊಂದು ವಿಡಿಯೋವನ್ನು ಅರ್ಧ ನೋಡ್ತಾರೆ ಅಷ್ಟೇ, ಮತ್ತು ಸ್ಕಿಪ್ ಮಾಡ್ತಾರೆ. ಅದು ನಮ್ಗೆ ಗೊತ್ತಾಗುತ್ತದೆ, ವೈಟಿ ಸ್ಟುಡಿಯೋದಲ್ಲಿ ಗೊತ್ತಾಗುತ್ತೆ ಯಾರೆಲ್ಲ ಸ್ಕಿಪ್ ಮಾಡ್ತಾರೆ ಅಂತ. ನಾನು ಆ ವಿಡಿಯೋವನ್ನು ತೆಗೆದು ನೋಡಿದಾಗ ತುಂಬಾ ಸ್ಕಿಪ್ ಮಾಡಿದರು, ತುಂಬ ಸ್ಕಿಪ್ ಮಾಡಿದರು. 78% ಜನ ಇದು ಎಂತ ಯಾರು ಸ್ಕಿಪ್ ಮಾಡಿದರು. ಪ್ಲೀಸ್ ಹಾಗೆಲ್ಲ ಮಾಡಬೇಡಿ, ನೋಡಿದರೆ ಫುಲ್ ನೋಡಿ, ಅರ್ಧಂಬರ್ಧ ನೋಡಿದ್ರೆ ನಮಗೆ ಏನು ಉಪಯೋಗ ಇಲ್ಲ. ಅದು ಯಾರು ಸ್ಕಿಪ್ ಮಾಡಿದರೆ ಏನು ಉಪಯೋಗ ಇಲ್ಲ, ನಮಗೆ ಸಿಗೋದೇ ಯಾಡಲ್ಲಿ. ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ. ನಾವು ಕೂಡ ನಿಮ್ಮದು ನೋಡ್ತೀವಿ ಅಂದರೆ ಯಾರು ಸ್ಕಿಪ್ ಮಾಡ್ಕೊಂಡು ನೋಡ್ತಾ ಇಲ್ಲ ನಾವು, ಅರ್ಥ ಮಾಡ್ಕೊಳ್ಳಿ ಎಲ್ಲರೂ. ಮಾತ್ರ ಒಂದೇ ಒಂದು ರಿಕ್ವೆಸ್ಟ್, ನೋಡ್ತೀರಾ, ಯಾರನ್ನು ಸ್ಕಿಪ್ ಮಾಡಬೇಡಿ. ಹೈಪ್ ಕೊಡೋದನ್ನು ಮರಿಬೇಡಿ, ಪ್ಲೀಸ್ ಹೈಪ್ ಕೊಡಿ. ಯಾರ್ದು ಮಾನಿಟೈಸೇಷನ್ ಆಗಿಲ್ವೋ ಈಗ ಅವರೊಂದು ನನಗೆ ಹೈಪ್ ಕೊಡಿ. ಮಾನಿಟೈಸೇಷನ್ ಆಗಿದವರಿಗೆ ಪಾಪ ಕೆಲವರಿಗೆ ಕೊಡಲಿಕ್ಕೆ ಇರ್ತದೆ, ಆದರೂ ಕೊಡಿ. ನಿಮಗೆ ನಿಮ್ಮಲ್ಲಿ ಇದ್ದರೆ ನನಗೊಂದು ಹೈಪ್ ಕೊಡಿ, ನಾನು ಕೂಡ ನಿಮ್ಗೆ ಕೊಡ್ತೀನಿ. ನನ್ನ 2 ಮೊಬೈಲಲ್ಲಿದೆ, ಅದರಲ್ಲಿ ನಿಮಗೂ ಕೂಡ ಒಂದು ಕೊಡ್ತೀನಿ. ಸ್ಕಿಪ್ ಅಂತೂ ಮಾಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ, ಈ ಚಿಕನ್ ಚಿಲ್ಲಿ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ ಬಟನನ್ನು ಒತ್ತೋದನ್ನು ಮರಿಬೇಡಿ. ಚಿಕನ್ ಚಿಲ್ಲಿ ರೆಡಿ ಆಯಿತು, ಇದನ್ನು ಆಫ್ ಮಾಡುವ, ಸಾಕು, ಮುಚ್ಚಿಡ್ತೀನಿ. ಚಿಲ್ಲಿ ರೆಡಿ ಆಯಿತು. ಇಲ್ಲಿ ಚಪಾತಿ ಕೂಡ ರೆಡಿ ಆಗ್ತಾ ಉಂಟು. ಇನ್ನೊಂದು ವಿಡಿಯೋದಲ್ಲಿ ಸಿಗುವ ತನಕ ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.